ನಮಸ್ಕಾರ ವೀಕ್ಷಕರೇ, ಇನ್ಸೈಟ್ ರಶ್ ಕನ್ನಡಕ್ಕೆ ಸ್ವಾಗತ. ನಾನು ರೂಪಲತಾ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಕಥೆ ಯಾವೊಬ್ಬ ಭಾರತೀಯ ಕೂಡ ಮರೆಯೋ ಹಾಗಿಲ್ಲ, ಮರೆಯೋಕೆ ಸಾಧ್ಯವೂ ಕೂಡ ಇಲ್ಲ. ಅಷ್ಟೊಂದು ರಕ್ತ ಸಿಕ್ತ ಅಧ್ಯಾಯವದು. ಅಪ್ಪಟ ಭಾರತೀಯರು ಜೀವ ಬಿಟ್ಟೆವು, ಜಾಗ ಬಿಡೆವು ಅಂತ ಅದಾಗಲೇ ಬ್ರಿಟಿಷ್ ಕೈಲಿದ್ದ ಭಾರತವನ್ನ ಮರಳಿ ಪಡೆಯೋಕೆ ಮಾಡಿದಂಥ ಸಾಹಸ, ತೋರಿಸಿದ ಶೌರ್ಯ ಅಷ್ಟಿಷ್ಟಲ್ಲ. ಆದರೆ ಭಾರತದ ದುರಂತ ಏನು ಗೊತ್ತಾ? ಕೆಲವು ನಾಯಕರನ್ನ ಸ್ವಾತಂತ್ರ್ಯ ತಂದು ಕೊಟ್ಟವರು ಅಂತ ಪೂಜಿಸೋದು, ಇನ್ನಷ್ಟು ಜನರನ್ನ ಮರೆತೇ ಬಿಡೋದು. ರಾಷ್ಟ್ರೀಯ ದಿನಾಚರಣೆಗಳು ಬಂದ್ರೆ ಸಾಕು, ವೇದಿಕೆಯ ಮೇಲೆ ಕೆಲವು ನಾಯಕರ ಫೋಟೋಗಳಿಗೆ ಪುಷ್ಪಾರ್ಚನೆ ಆಗತ್ತೆ. ಭಾಷಣಗಳಲ್ಲಿ ಅವರ ಗುಣಗಾನ ಶುರುವಾಗತ್ತೆ. ಅವರಂತ ತ್ಯಾಗವನ್ನು ಭಾರತಕ್ಕಾಗಿ ಯಾರೂ ಮಾಡಿಲ್ಲ ಅನ್ನೋ ಅರ್ಧ ಸತ್ಯವನ್ನ ಪದೇ ಪದೇ ಹೇಳಲಾಗುತ್ತೆ. ನಮ್ಮ ಇತಿಹಾಸದ ಪಾಠಗಳು ಕೂಡ ಹೇಳಿದ್ದು ಅದನ್ನೇ ಅಲ್ವೇ? ಮನಸ್ಸಿಗೆ ತುಂಬಾನೇ ನೋವಾಗುವ ವಿಚಾರ ಒಂದಿದೆ. ಅದೇ ವಿನಾಯಕ ದಾಮೋದರ ಸಾವರ್ಕರ್ ಅವರನ್ನ ಕಡೆಗಣಿಸುತ್ತಾ ಬಂದಿದ್ದು. ಬ್ರಿಟಿಷರಿಗೆ ತಲೆನೋವಾಗಿ ಕಾಡಿದ್ದ, ಸಂಘಟನೆ ಅಂತ ಬಂದ್ರೆ ಚಾಣಕ್ಯನನ್ನೇ ಮೀರಿಸ್ತಾ ಇದ್ದ, ನರನಾಡಿಗಳಲ್ಲಿ ದೇಶ ಪ್ರೇಮವನ್ನು ಇಂಜೆಕ್ಟ್ ಮಾಡಿಕೊಂಡಿದ್ದ ಅಪ್ರತಿಮ ಸ್ವಾತಂತ್ರ್ಯ ವೀರ ಸಾವರ್ಕರ್. ಆದರೆ ಇತ್ತೀಚಿನ ವರ್ಷಗಳಲ್ಲಿ ವೀರ ಸಾವರ್ಕರ್ ಅವರ ಬಗ್ಗೆ ಇನ್ನಿಲ್ಲದ ದ್ವೇಷವನ್ನ ಹಬ್ಬಿಸೋ ಕೆಲಸ ಆಗ್ತಾ ಇದೆ. ಅದರ ಟೆಂಡರ್ ತಗೊಂಡಿರೋದು ಬೇರೆ ಯಾರೂ ಅಲ್ಲ, ಕಾಂಗ್ರೆಸ್ ಪಕ್ಷದ ಸರದಾರ ರಾಹುಲ್ ಗಾಂಧಿ. ಅದ್ಯಾವ ಸೈಕಲ್ ಗ್ಯಾಪ್ನಲ್ಲಿ ಅವರಿಗೆ ಸಾವರ್ಕರ್ ಅಂದರೆ ಅಷ್ಟೆಲ್ಲ ದ್ವೇಷ ಬಂತೋ ನಾ ಕಾಣೆ. ಯಾಕಂದ್ರೆ ಅವರ ಅಜ್ಜಿ ಇಂದಿರಾ ಗಾಂಧಿ ಸಾವರ್ಕರ್ ಅವರನ್ನ ಹಾಡಿ ಹೊಗಳಿದ್ದವರು. ವೀರ ಸಾವರ್ಕರ್ ಹೆಸರಲ್ಲಿ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದ್ದವರು. ಯಾಕಂದ್ರೆ ದೇಶಕ್ಕಾಗಿ ದುಡಿದ ಆ ದೇಹದ ಕಿಮ್ಮತ್ತು ಇಂದಿರಾ ಗಾಂಧಿಗೆ ಗೊತ್ತಿತ್ತು. ಸಾವರ್ಕರ್ ಅಂದ್ರೆ ಸ್ಮರಣೀಯರು ಅಂತಲೇ ಭಾವಿಸಿದ್ರು, ಗೌರವ ಕೂಡ ಕೊಟ್ಟಿದ್ರು. ಆದರೆ ರಾಹುಲ್ ಗಾಂಧಿಯವರ ಮಾತುಗಳನ್ನ ಕೇಳ್ತಾ ಇದ್ರೆ, ಸಾವರ್ಕರ್ ಬಗೆಗಿನ ಅಸಹನೆಯನ್ನ ನೋಡ್ತಾ ಇದ್ರೆ ತುಂಬಾನೇ ಬೇಜಾರಾಗುತ್ತೆ, ಅಷ್ಟೇ ಕೋಪವೂ ಬರುತ್ತೆ. ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥ ಶ್ರೀ ಮೋಹನ್ ಭಾಗವತರ ಒಂದು ಮಾತು ಇಡೀ ದೇಶದಾದ್ಯಂತ ಚರ್ಚೆಗೆ ಕಾರಣವಾಗಿದೆ. ಒಂದು ಕಾಲದಲ್ಲಿ ಕಾಂಗ್ರೆಸ್ ಅವರು ವೀರ ಸಾವರ್ಕರ್ ಅವರನ್ನ ಅಷ್ಟೊಂದು ಹಾಡಿ ಹೊಗಳಿದ್ದರೂ ಕೂಡ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡೋದಕ್ಕೆ ಯಾಕೋ ಮನಸ್ಸೇ ಮಾಡಿರಲಿಲ್ಲ. ಮೋದಿ ಸರ್ಕಾರವು ಕೂಡ ಅದೊಂದು ಪ್ರಶಸ್ತಿಗೆ ಸಾವರ್ಕರ್ ಹೆಸರನ್ನ ಯಾಕಿನ್ನೂ ಹೇಳಿಲ್ಲ ಅನ್ನೋ ಪ್ರಶ್ನೆ ಇತ್ತು. ಹಿಂದುತ್ವ ಸಿದ್ಧಾಂತವಾದಿ ಸಾವರ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು, ಅದರಿಂದ ಪ್ರಶಸ್ತಿಯ ಘನತೆ ಹೆಚ್ಚುತ್ತದೆ ಅಂತ ಮೋಹನ್ ಭಾಗವತ್ ಅವರು ಹೇಳಿದರು. ನಾನು ಭಾರತ ರತ್ನ ಪ್ರಶಸ್ತಿಯನ್ನು ಸೂಚಿಸುವ ಸಮಿತಿಯಲ್ಲಿ ಇಲ್ಲ, ಆದರೆ ಯಾರಾದರೂ ನನ್ನ ಬಳಿ ಬಂದು ಕೇಳಿದರೆ ನಾನು ಖಂಡಿತವಾಗಿಯೂ ಕೂಡ ವೀರ ಸಾವರ್ಕರ್ ಅವರಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅನ್ನೋದನ್ನ ಕೇಳಿಕೊಳ್ಳುತ್ತೇನೆ ಅಂತ ಮೋಹನ್ ಭಾಗವತರು ಹೇಳಿದರು. ಒಂದು ವೇಳೆ ಭಾರತ ರತ್ನ ಪ್ರಶಸ್ತಿ ವೀರ ಸಾವರ್ಕರ್ ಅವರಿಗೆ ಸಿಕ್ಕಿಲ್ಲ ಅಂದರೆ ಏನಾಗಬಹುದು? ಈ ಪ್ರಶ್ನೆ ಒಂದು ಬರುತ್ತಲ್ಲ, ಅದಕ್ಕೆ ಕೂಡ ಮೋಹನ್ ಭಾಗವತ್ ಅವರು ಉತ್ತರ ಕೊಟ್ಟರು. ವೀರ ಸಾವರ್ಕರ್ ಅವರು ಪ್ರಶಸ್ತಿಯನ್ನು ಮೀರಿದ ವ್ಯಕ್ತಿತ್ವ, ಅವರು ಭಾರತೀಯರ ಜನಮಾನಸದಲ್ಲಿ ಕೂತು ಬಿಟ್ಟಿದ್ದಾರೆ ಅಂತಾನೂ ಹೇಳಿದ್ರು. ಇದೊಂದು ಮಾತು ಸಹಜವಾಗಿ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಟೀಕೆಯನ್ನು ಶುರು ಮಾಡಿತು. ಯಾಕಂದ್ರೆ ಸದ್ಯದ ಕಾಂಗ್ರೆಸ್ ಸಿದ್ಧಾಂತ ಏನಿದೆಯಲ್ಲ, ಅದು ವೀರ ಸಾವರ್ಕರನ್ನ ಗೌರವಿಸುವುದು ಬಿಡಿ, ಅವಮಾನವನ್ನು ಮಾಡುತ್ತೆ. ಇದೇ ರಾಹುಲ್ ಗಾಂಧಿ ಒಮ್ಮೆ ಹೇಳಿದ್ರು, ನಾನು ಕ್ಷಮೆಯನ್ನ ಕೇಳೋಕೆ ಸಾವರ್ಕರ್ ಅಲ್ಲ, ನಾನು ರಾಹುಲ್ ಸಾವರ್ಕರ್ ಅಲ್ಲ, ನಾನು ರಾಹುಲ್ ಗಾಂಧಿ ಅಂತ ವೇದಿಕೆಯ ಮೇಲೆ ಜೋರಾದ ಧ್ವನಿಯಲ್ಲಿ ಗುಡುಗಿದ್ರು. ಬಿಗ್ ಬಾಸ್ ಹೇಳಿದ ಮೇಲೆ ಅವರ ಚೀಲಗಳು ಸುಮ್ಮನೆ ಇರ್ತಾರಾ? ಸೋಷಿಯಲ್ ಮೀಡಿಯಾಗಳಲ್ಲಿ ಸಾವರ್ಕರ್ ಅವರನ್ನ ಸಾರಿ ವರ್ಕರ್ ಅಂತ ಕರೆಯೋಕೆ ಶುರು ಮಾಡಿದ್ರು. ಪ್ರತಿ ಹೆಜ್ಜೆಯಲ್ಲಿ ಸಾವರ್ಕರ್ ಅವರಿಗೆ ಅವಮಾನವಾಗುವಂಥ ಕಥೆಗಳನ್ನು ಕಟ್ಟೋಕೆ ಶುರು ಮಾಡಿದ್ರು. ಈಗ ಮೋಹನ್ ಭಾಗವತರ ಮಾತು ಕಾಂಗ್ರೆಸ್ ವಲಯದಲ್ಲಿ ತುಂಬಾನೇ ಚರ್ಚೆ ಆಗ್ತಾ ಇದೆ. ಹಾಗೆ ಅಪ್ಪಟ ದೇಶ ಪ್ರೇಮಿಗಳು ಅದನ್ನ ಸ್ವಾಗತ ಮಾಡಿದ್ದಾರೆ. ಯಾಕಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಬರೋದಷ್ಟೇ ಅಲ್ಲ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಇಲ್ಲಿನ ಸಮಾಜವನ್ನು ತೀಡುವಂಥ ಒಂದು ಮಹಾನ್ ಕೆಲಸವನ್ನ ಮಾಡಿದ್ರಲ್ಲ, ಜಾತಿ ತಾರತಮ್ಯವನ್ನ ದೂರ ಮಾಡುವಂಥ ಮಹತ್ ಕಾರ್ಯವನ್ನ ಮಾಡಿದ್ರಲ್ಲ, ಅದೆಲ್ಲದಕ್ಕೂ ಕೂಡ ಸಾವರ್ಕರ್ ಅವರು ಪೂಜ್ಯನೀಯರು.
ಸ್ವತಂತ್ರ ಭಾರತದ ಕನಸನ್ನ ಕಂಡವರು ಸಾವರ್ಕರ್. ನಮ್ಮ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು ಸಾವರ್ಕರ್. ಬ್ರಿಟಿಷ್ ಕಾಲದ ಅತ್ಯಂತ ಕಠಿಣ ಶಿಕ್ಷೆಯಾದ ಕರಿನೀರಿನ ಶಿಕ್ಷೆಯನ್ನ ಅನುಭವಿಸಿದವರು ಸಾವರ್ಕರ್. ರಾಜಿ ಎಂಬ ಯುದ್ಧ ತಂತ್ರವನ್ನು ಬಳಸಿಕೊಂಡು ಹೊರಗಡೆ ಬಂದು ಮತ್ತೆ ಸಂಘಟನೆಯನ್ನ ಕಟ್ಟಿದವರು ಸಾವರ್ಕರ್. ವಿರೋಧಗಳು ಬಂದರೂ ಕೂಡ ಯಾವುದೇ ಹಂತದಲ್ಲಿ ಯಾವುದೇ ಸ್ಥಿತಿಯಲ್ಲಿ ತಮ್ಮ ಸಿದ್ಧಾಂತವನ್ನು ರಾಷ್ಟ್ರ ಭಕ್ತಿಯನ್ನು ಹರಾಜಿಗೆ ಇಡದೆ ದೇಶಕ್ಕಾಗಿ ನಾನು ದೇಶಕ್ಕಾಗಿ ನನ್ನ ಜೀವ ಅಂತ ಬದುಕಿದ್ದವರು ಸಾವರ್ಕರ್. ಅವರ ಹೋರಾಟದ ಹಾದಿಯ ಬಗ್ಗೆ ಏನೂ ಗೊತ್ತಿಲ್ಲದೆ ಇರುವವರು ವೀರ ಸಾವರ್ಕರ್ ಅವರನ್ನು ಅವಮಾನಿಸ್ತಾರೆ, ಅನುಮಾನಿಸ್ತಾರೆ. ವೇದಿಕೆ ಸಿಕ್ಕಲ್ಲಿ ಮೈಕ್ ಕಂಡಲ್ಲಿ ವೀರ ಸಾವರ್ಕರ್ ಒಬ್ಬ ಹೇಡಿ ಅಂತ ಜೋರಾಗಿ ಹೇಳ್ತಾರೆ. ಓವೈಸಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಸಾವರ್ಕರ್ಗೆ ಮಾತ್ರ ಏನು, ಗೋಡ್ಸೆ ಅವರಿಗೂ ಕೂಡ ಭಾರತ ರತ್ನವನ್ನ ಘೋಷಣೆ ಮಾಡೋಣ ಬಿಡಿ ಅಂತ ಹೇಳಿದ್ದಾರೆ. ಆ ಮೂಲಕ ಇದೊಂದು ಭಾರತ ರತ್ನ ಪ್ರಶಸ್ತಿಗೆ ಸಾವರ್ಕರ್ ಹೆಸರು ಬಂದಿದ್ದನ್ನ ವ್ಯಂಗ್ಯ ಮಾಡಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ ಮುಖ್ಯಸ್ಥ ಮೋಹನ್ ಭಾಗವತರು ಮಾತು ತುಂಬನೇ ಸೂಕ್ಷ್ಮವಾಗಿ ಆಡ್ತಾರೆ. ಹಾಗೆ ಇದು ಮೋದಿ ಸರ್ಕಾರಕ್ಕೆ ಒಂದು ಸೂಚನೆಯನ್ನ ಕೊಟ್ಟಂತೆ. ಮೋಹನ್ ಭಾಗವತ್ ಅವರ ಪ್ರತಿಯೊಂದು ಮಾತಿಗೂ ಕೂಡ ದೇಶದಾದ್ಯಂತ ಚರ್ಚೆ ಆಗತ್ತೆ. ಆ ಚರ್ಚೆ ಮೋದಿಗೊಂದು ಕ್ಲಾರಿಟಿಯನ್ನ ಕೊಡುತ್ತೆ. ಹೀಗಾಗಿ ಮೋಹನ್ ಭಾಗವತರಿಗೆ ಧನ್ಯವಾದಗಳು. ಇನ್ನು ನಮ್ಮ ಕೆಲಸ ಏನು? ವೀರ ಸಾವರ್ಕರ್ ಅವರಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ಘೋಷಣೆ ಆಗುವುದನ್ನು ನೋಡಬೇಕು. ದೇಶಕ್ಕಾಗಿ ತಮ್ಮನ್ನ ತಾವು ಸಮರ್ಪಿಸಿಕೊಂಡ ದೇಶ ಭಕ್ತರನ್ನ ಯಾವತ್ತೂ ಕೂಡ ಬಿಟ್ಕೊಡೋ ಮಾತೇ ಇಲ್ಲ. ಇವಿಷ್ಟು ಇವತ್ತಿನ ವಿಶೇಷ ವರದಿ. ನಾಳೆ ಮತ್ತೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಇನ್ಸೈಟ್ ರಶ್ ಕನ್ನಡ.